ರಾಮ ಮಂದಿರ ಗ್ರೌಂಡ್ನಲ್ಲಿ ಸ್ಥಳೀಯರಿಗೆ ಅವಕಾಶ ಇಲ್ಲ. ತಿಂಗಳಲ್ಲಿ 20 ದಿನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈಗಾಗಲೇ ಈ ರಾಮ ಮಂದಿರ ಗ್ರೌಂಡನ್ನು ಬಿಟ್ಟುಕೊಡಲಾಗ್ತಾ ಇದೆ. ನಮ್ಮ ಗ್ರೌಂಡನ್ನು, ನಮ್ಮ ಮೈದಾನವನ್ನು ನಮಗೆ ಬಿಟ್ಟುಕೊಡಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಸಮರ್ಪಕವಾಗಿ ನಿರ್ವಹಣೆ ಇಲ್ಲ. ಈ ಮೈದಾನದಲ್ಲಿ ಕಸದ ರಾಶಿ ಬಿದ್ದಿದೆ. ಕಸ ಮೊಳೆಗಳಿಂದ ಕೂಡಿರುವಂತಹ ಮೈದಾನ ಆಗೋಗಿದೆ ಈ ರಾಮ ಮಂದಿರ ಗ್ರೌಂಡ್. ಇವತ್ತು ಗೇಟ್ ಬಂದ್ ಮಾಡಿ ಹೋರಾಟಕ್ಕೆ ಈಗ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲಿನ ಸ್ಥಳೀಯರು. ಮೊಳೆಯ ರಾಶಿ, ಕಸದ ರಾಶಿ ಇದೆಲ್ಲವೂ ಕೂಡ ಇದೆ. ನಮ್ಮ ಗ್ರೌಂಡ್ ಅನ್ನ ನಮಗೆ ಬಿಟ್ಟುಕೊಡಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಹೋರಾಟ ಮಾಡೋದಕ್ಕೂ ತಯಾರಿ ಮಾಡಿಕೊಂಡಿದ್ದಾರೆ. ರಾಮ ಮಂದಿರ ಕ್ರೀಡಾಂಗಣದಲ್ಲಿ ತಿಂಗಳಿಗೆ 20 ಕಾರ್ಯಕ್ರಮಗಳಾಗ್ತಿದ್ದಾವೆ. ನಮಗೆ ಆಟ ಆಡಲು ಜಾಗವಿಲ್ಲ ಎಂಬುದು ಒಂದು ಕಡೆ ಇಲ್ಲಿನ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾಕಂದರೆ ತಿಂಗಳಿಗೆ 20 ದಿನ ಕಾರ್ಯಕ್ರಮಗಳಾಗ್ತವೆ. ಇಲ್ಲಿ ಕಸ ಕಡ್ಡಿಯಿಂದ ಕೂಡಿರುತ್ತೆ. ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಕಸ ಕಡ್ಡಿಯಿಂದ ಕೂಡಿದೆ. ಒಂದು ಕಡೆ ಇಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ, ಸರಿಯಾಗಿ ತೆರವು ಸಹ ಮಾಡಲ್ಲ, ಮಳೆಗಳು ಹಾಗೆ ಇರ್ತವೆ. ಇಲ್ಲಿ ಆಟ ಆಡೋಕ್ಕೆ ಬಂದಂಥ ಹುಡುಗರಿಗೆ ಮಳೆಗಳು ಸುಸ್ತವೆ, ತುಂಬ ಸಮಸ್ಯೆ ಆಗಿದೆ. ಹೀಗಾಗಿ ಇನ್ನು ಮುಂದಾದರೂ ಈ ಒಂದು ಕ್ರೀಡಾಂಗಣ ಯಾವುದೇ ಕಾರ್ಯಕ್ರಮಕ್ಕೆ ಕೊಡಬಾರ್ದು, ಸರ್ಕಾರಿ ಕಾರ್ಯಕ್ರಮ ಆಯಿತು ಮತ್ತು ಖಾಸಗಿ ಕಾರ್ಯಕ್ರಮಕ್ಕೆ ಕೊಡಬಾರದು ಎಂಬುದು ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಸರ್ಕಾರಕ್ಕೆ ಜಿಬಿಎಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ ನಿವಾಸಿಗಳನ್ನ. ಸರ್, ಏನಂತ ಪತ್ರ ಬರೆಯಲು ಮುಂದಾಗಿದ್ದೀರಿ ಅಂತ? ಸರ್ ನಮಸ್ತೆ, ನಾನು ಆದರ್ಶ್ ಅಂತ ಮಾತಾಡೋದು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಇಲ್ಲೇ ಹುಟ್ಟಿ ಬೆಳೆದಿರೋ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಬೋದು. ಈ ಒಂದು ಕ್ರೀಡಾಂಗಣ ನಾನು 20 ವರ್ಷದಿಂದ ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಶಾರ್ಟ್ ಪಿಚ್ಗೆ ಕ್ರಿಕೆಟ್ ಫೇಮಸ್ ಆಗಿದೆ. ಇತ್ತೀಚೆಗೆ ಕ್ರೀಡಾಂಗಣ ಹೊಸದಾಗಿ ನವೀಕರಣ ಆದ ನಂತರ ಇಲ್ಲಿ ಕ್ರೀಡೆಗೆ ಅವಕಾಶ ಇಲ್ಲ, ಕೇವಲ ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ರಾಮ ಮಂದಿರ ಕ್ರೀಡಾಂಗಣ ಅನ್ನೋ ಹೆಸರು ತೆಗೆದಾಕ್ಬಿಟ್ಟು ವ್ಯಾಪಾರೀಕರಣ ಕ್ರೀಡಾಂಗಣ ಅಂತ ಇಟ್ಬಿಟ್ಟು ನಮಗೂ ಒಳ್ಳೆಯದು. ಇವಾಗ GBAಗೆ ಯಾರು ಇಲ್ಲಿ ಪೂರ್ಣಿಮಾ ಮೇಡಮ್ ಅಂತಿದ್ದಾರೆ ಅವ್ರಿಗೆ ನಾನು ಲೆಟ್ರ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಇಲ್ಲಿ ಇನ್ನೂ 4 ದಿನಕ್ಕೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟು ಯಾವುದೇ ರೀತಿ ಮಾಹಿತಿನೂ ಇರೋಲ್ಲ. ಇದು ಹೆಂಗೆ ಅಂದರೆ ಮೇಳಗಳ ಹೆಸರಲ್ಲಿ ಯಾವುದೋ ಒಂದು ದೇವರ ಹೆಸರಲ್ಲಿ ಸಂಕ್ರಾಂತಿ, ಸುಗ್ಗಿ, ಯುಗಾದಿ ಹಬ್ಬ ಅನ್ನೋ ಹೆಸರುಗಳಲ್ಲಿ ಕಾರ್ಯಕ್ರಮ ಅಲ್ಲದೆ 40 ಅಂಗಡಿಗಳು ಸ್ಟಾಲ್ ಹಾಕ್ಕೊಳ್ತಾರೆ. ಒಂದೊಂದು ಅಂಗಡಿಗೂ 10,000 ರೂಪಾಯಿ ಬಾಡಿಗೆ ತೊಗೊಳ್ತಾರೆ. ಸ್ಟಾಲ್ ಹಾಕಿರೋಂಥವ್ರು ಸರ್ಕಾರಕ್ಕೆ ಕಟ್ಟುವುದು ಕೇವಲ 5,000 ರೂಪಾಯಿ ಅಷ್ಟೇ ವಿನಃ. ಅದಕ್ಕಾಗಿ GBA ಅವ್ರಿಗೆ ಹೇಳ್ತಾ ಇದ್ದೀನಿ, ಇಂಥ ಕಾರ್ಯಕ್ರಮಕ್ಕೆ ಯಾವುದೇ ಕ್ರೀಡಾಂಗಣ ಬೆಂಗಳೂರಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಪ್ಯಾಲೇಸ್ ಗ್ರೌಂಡ್ ಇದೆ, ಅಲ್ಲೋಗಿ ಮಾಡ್ಕೊಳ್ಳಿ. ನಮ್ಮ ಕ್ರೀಡಾಂಗಣ ಆಡುವುದಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಕೇಳದಿದ್ದ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಸುಮಾರು ಒಂದು 150 ಜನ ನಾವು ಕ್ರೀಡಾಪಟುಗಳು ಈ ಗೇಟನ್ನು ಬೀಗ ಹಾಕುವ ಮುಖಾಂತರ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ಸರ್ ನಮಸ್ತೆ, ಕೇಶವ್ ಅಂತ. ಸರ್ ಆ್ಯಕ್ಚುಲಿ ಏನಂದರೆ ತುಂಬ ಕಮ್ಮಿಗೆ ಸಿಗೋ ಗ್ರೌಂಡ್ ಅಂದರೆ ಸುತ್ತಮುತ್ತ ನಮ್ಮ ರಾಮಾಂಧ್ರನೇ. ಯಾಕಂದರೆ ನಾವು ಯಾವುದೇ ಟೂರ್ನಮೆಂಟ್ ಮಾಡಿದ್ರೂ ಇಲ್ಲಿ ಸೇರೋ ಕ್ರೌಡ್ ಇಡೀ ಬೆಂಗಳೂರಲ್ಲೇ ಎಲ್ಲೂ ಸೇರಲ್ಲ. ಯಾಕಂದರೆ ಅಷ್ಟು ಜನ ಬಂದು ನೋಡ್ತಾರೆ. ಆ ಪಿಚ್ನ ಮಾಡಿಸ್ಬೇಕಂದ್ರೆ 40,000 ಬೇಕು. ಸಿಂಪಲಾಗಿ ಬಂದು ಆ ಪಿಚ್ನ ಎಲ್ಲ ಕಡೆ ಮಳೆ ಹೊಡೆದು ಈ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋಕ್ಕೆ ಬಂದು ಎಲ್ಲರೂ ಕಾಲು ಚುಚ್ಕೊಳುತ್ತೆ. ನಾವು ಎಷ್ಟು ವೀಡಿಯೋ ಮಾಡಾಕಿದ್ರೆ ಎಷ್ಟು ಹೇಳಿದ್ರೆ ಯಾರು ತಲೆನೇ ಕೆಡಿಸ್ಕೊಳಲ್ಲ. ಗ್ರೌಂಡ್ನ ರೆಡಿ ಮಾಡಿಸ್ಕೊಡ್ರಿ ಅಂದರೆ ಸುಮ್ಮನೆ ತಂದು ಒಂದು 10 ಟಿಪ್ಪರ್ ಹಾಕಿದ್ರು ಸುಮ್ಮನೆ ನೋಡಿ. ಎಲ್ಲರೂ ಲೆವೆಲ್ ಇದೆ ನೋಡಿ, ನೀವೇ ಒಂದು ಸೈಡ್ ನೋಡಿ. ಎಲ್ಲ ಇದು ವ್ಯವಸಾಯ ಮಾಡ್ಬೋದು, ಇಲ್ಲಿ ಬೆಳೆ ಬೆಳಿಬೋದು. ಆ ಥರ ಇದೆ ಇವತ್ತಿನ ದಿನ. ಒಂಚೂರು ಸಮ ಇಲ್ಲ. ಎಲ್ಲಿ ಬಂದು ಕ್ರಿಕೆಟ್ ಆಡ್ತಾರೆ ಸರ್? ಪರ್ಮಿಷನ್ ಕೊಡಬಾರ್ದು ಅಂತ ಒತ್ತಾಯ ಮಾಡ್ತಿದ್ದಾರೆ. ಸರ್ ನಾವು ಆಲ್ರೆಡಿ ತುಂಬ ಸಲ ಗಲಾಟೆ ಮಾಡಿ ಕೊಡಬೇಡ್ರಿ. ನಿವಾಸಿಗಳು ಮತ್ತು ಕ್ರೀಡಾಪಟುಗಳು ಹೇಳ್ತಿದ್ರೆ ಮಣ್ಣನ್ನು ತಂದು ಸುರಿತಾರೆ, ಲೇವಾಲ್ ಇರಲ್ಲ, ನಾವು ಆಟ ಆಡೋಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಹೀಗಾಗಿ ಇಂದು ಬೆಳಗ್ಗೆ ನಾವು ಗೇಟ್ ಬಂದ್ ಮಾಡಿ ಹೋರಾಟಕ್ಕೆ ಮುಂದಾಗ್ತಿದ್ದೇವೆ. ಒಂದು ಕಡೆ GBA ಆಯಿತು, ಇಲ್ಲಿನ ಸ್ಥಳೀಯ ಶಾಸಕರಾಯಿತು, ಯಾವುದೇ ರೀತಿಯ ಪರ್ಮಿಷನ್ ಕೊಡಬಾರ್ದು. ಒಂದು ವೇಳೆ ಕೊಟ್ಟದಲ್ಲಿ ಮತ್ತೊಂದು ಕಡೆ ಎಲ್ಲ ಗೇಟ್ಗಳನ್ನು ಬೀಗ ಹಾಕ್ತಿವೆ, ಎಲ್ಲ ಗ್ರೌಂಡನ್ನು ಬಂದ್ ಮಾಡ್ತೀವಿ ಅಂತ ಇಲ್ಲಿನ ನಿವಾಸಿಗಳು ಒಂದು ಕಡೆ ಪತ್ರ ಬರೆದು ಒಂದು ಕಡೆ ಆ GBAಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಮ ಮಂದಿರ ಗ್ರೌಂಡ್ನಲ್ಲಿ ಸ್ಥಳೀಯರಿಗೆ ಅವಕಾಶ ಇಲ್ಲ. ತಿಂಗಳಲ್ಲಿ 20 ದಿನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈಗಾಗಲೇ ಈ ರಾಮ ಮಂದಿರ ಗ್ರೌಂಡನ್ನು ಬಿಟ್ಟುಕೊಡಲಾಗ್ತಾ ಇದೆ. ನಮ್ಮ ಗ್ರೌಂಡನ್ನು, ನಮ್ಮ ಮೈದಾನವನ್ನು ನಮಗೆ ಬಿಟ್ಟುಕೊಡಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಸಮರ್ಪಕವಾಗಿ ನಿರ್ವಹಣೆ ಇಲ್ಲ. ಈ ಮೈದಾನದಲ್ಲಿ ಕಸದ ರಾಶಿ ಬಿದ್ದಿದೆ. ಕಸ ಮೊಳೆಗಳಿಂದ ಕೂಡಿರುವಂತಹ ಮೈದಾನ ಆಗೋಗಿದೆ ಈ ರಾಮ ಮಂದಿರ ಗ್ರೌಂಡ್. ಇವತ್ತು ಗೇಟ್ ಬಂದ್ ಮಾಡಿ ಹೋರಾಟಕ್ಕೆ ಈಗ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲಿನ ಸ್ಥಳೀಯರು. ಮೊಳೆಯ ರಾಶಿ, ಕಸದ ರಾಶಿ ಇದೆಲ್ಲವೂ ಕೂಡ ಇದೆ. ನಮ್ಮ ಗ್ರೌಂಡ್ ಅನ್ನ ನಮಗೆ ಬಿಟ್ಟುಕೊಡಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಹೋರಾಟ ಮಾಡೋದಕ್ಕೂ ತಯಾರಿ ಮಾಡಿಕೊಂಡಿದ್ದಾರೆ. ರಾಮ ಮಂದಿರ ಕ್ರೀಡಾಂಗಣದಲ್ಲಿ
ತಿಂಗಳಿಗೆ 20 ಕಾರ್ಯಕ್ರಮಗಳಾಗ್ತಿದ್ದಾವೆ. ನಮಗೆ ಆಟ ಆಡಲು ಜಾಗವಿಲ್ಲ ಎಂಬುದು ಒಂದು ಕಡೆ ಇಲ್ಲಿನ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾಕಂದರೆ ತಿಂಗಳಿಗೆ 20 ದಿನ ಕಾರ್ಯಕ್ರಮಗಳಾಗ್ತವೆ. ಇಲ್ಲಿ ಕಸ ಕಡ್ಡಿಯಿಂದ ಕೂಡಿರುತ್ತೆ. ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಕಸ ಕಡ್ಡಿಯಿಂದ ಕೂಡಿದೆ. ಒಂದು ಕಡೆ ಇಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ, ಸರಿಯಾಗಿ ತೆರವು ಸಹ ಮಾಡಲ್ಲ, ಮಳೆಗಳು ಹಾಗೆ ಇರ್ತವೆ. ಇಲ್ಲಿ ಆಟ ಆಡೋಕ್ಕೆ ಬಂದಂಥ ಹುಡುಗರಿಗೆ ಮಳೆಗಳು ಸುಸ್ತವೆ, ತುಂಬ ಸಮಸ್ಯೆ ಆಗಿದೆ. ಹೀಗಾಗಿ ಇನ್ನು ಮುಂದಾದರೂ ಈ ಒಂದು ಕ್ರೀಡಾಂಗಣ ಯಾವುದೇ ಕಾರ್ಯಕ್ರಮಕ್ಕೆ ಕೊಡಬಾರ್ದು, ಸರ್ಕಾರಿ ಕಾರ್ಯಕ್ರಮ ಆಯಿತು ಮತ್ತು ಖಾಸಗಿ ಕಾರ್ಯಕ್ರಮಕ್ಕೆ ಕೊಡಬಾರದು ಎಂಬುದು ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಸರ್ಕಾರಕ್ಕೆ ಜಿಬಿಎಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ ನಿವಾಸಿಗಳನ್ನ. ಸರ್, ಏನಂತ ಪತ್ರ ಬರೆಯಲು ಮುಂದಾಗಿದ್ದೀರಿ ಅಂತ? ಸರ್ ನಮಸ್ತೆ, ನಾನು ಆದರ್ಶ್ ಅಂತ ಮಾತಾಡೋದು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಇಲ್ಲೇ ಹುಟ್ಟಿ ಬೆಳೆದಿರೋ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಬೋದು. ಈ ಒಂದು ಕ್ರೀಡಾಂಗಣ ನಾನು 20 ವರ್ಷದಿಂದ ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಶಾರ್ಟ್ ಪಿಚ್ಗೆ ಕ್ರಿಕೆಟ್ ಫೇಮಸ್ ಆಗಿದೆ. ಇತ್ತೀಚೆಗೆ ಕ್ರೀಡಾಂಗಣ ಹೊಸದಾಗಿ ನವೀಕರಣ ಆದ ನಂತರ ಇಲ್ಲಿ ಕ್ರೀಡೆಗೆ ಅವಕಾಶ ಇಲ್ಲ, ಕೇವಲ ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ರಾಮ ಮಂದಿರ ಕ್ರೀಡಾಂಗಣ ಅನ್ನೋ ಹೆಸರು ತೆಗೆದಾಕ್ಬಿಟ್ಟು ವ್ಯಾಪಾರೀಕರಣ ಕ್ರೀಡಾಂಗಣ ಅಂತ ಇಟ್ಬಿಟ್ಟು ನಮಗೂ ಒಳ್ಳೆಯದು. ಇವಾಗ GBAಗೆ ಯಾರು ಇಲ್ಲಿ ಪೂರ್ಣಿಮಾ ಮೇಡಮ್ ಅಂತಿದ್ದಾರೆ ಅವ್ರಿಗೆ ನಾನು ಲೆಟ್ರ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಇಲ್ಲಿ ಇನ್ನೂ 4 ದಿನಕ್ಕೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟು ಯಾವುದೇ ರೀತಿ ಮಾಹಿತಿನೂ ಇರಲ್ಲ. ಇದು ಹೆಂಗೆ ಅಂದರೆ ಮೇಳಗಳ ಹೆಸರಲ್ಲಿ ಯಾವುದೋ ಒಂದು ದೇವರ ಹೆಸರಲ್ಲಿ ಸಂಕ್ರಾಂತಿ, ಸುಗ್ಗಿ, ಯುಗಾದಿ ಹಬ್ಬ ಅನ್ನೋ ಹೆಸರುಗಳಲ್ಲಿ ಕಾರ್ಯಕ್ರಮ ಅಲ್ಲದೆ 40 ಅಂಗಡಿಗಳು ಸ್ಟಾಲ್ ಹಾಕ್ಕೊಳ್ತಾರೆ. ಒಂದೊಂದು ಅಂಗಡಿಗೂ 10,000 ರೂಪಾಯಿ ಬಾಡಿಗೆ ತೊಗೊಳ್ತಾರೆ ಸ್ಟಾಲ್ ಹಾಕಿರೋಂಥವ್ರು. ಸರ್ಕಾರಕ್ಕೆ ಕಟ್ಟುವುದು ಕೇವಲ 5,000 ರೂಪಾಯಿ ಅಷ್ಟೇ ವಿನಃ. ಅದಕ್ಕಾಗಿ GBA ಅವ್ರಿಗೆ ಹೇಳ್ತಾ ಇದ್ದೀನಿ, ಇಂಥ ಕಾರ್ಯಕ್ರಮಕ್ಕೆ ಯಾವುದೇ ಕ್ರೀಡಾಂಗಣ ಬೆಂಗಳೂರಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಪ್ಯಾಲೇಸ್ ಗ್ರೌಂಡ್ ಇದೆ, ಅಲ್ಲೋಗಿ ಮಾಡ್ಕೊಳ್ಳಿ. ನಮ್ಮ ಕ್ರೀಡಾಂಗಣ ಆಡುವುದಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಕೇಳದಿದ್ದ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಸುಮಾರು ಒಂದು 150 ಜನ ನಾವು ಕ್ರೀಡಾಪಟುಗಳು ಈ ಗೇಟನ್ನು ಬೀಗ ಹಾಕುವ ಮುಖಾಂತರ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ಸರ್ ನಮಸ್ತೆ, ಕೇಶವ್ ಅಂತ. ಸರ್ ಆ್ಯಕ್ಚುಲಿ ಏನಂದರೆ ತುಂಬ ಕಮ್ಮಿಗೆ ಸಿಗೋ ಗ್ರೌಂಡ್ ಅಂದರೆ ಸುತ್ತಮುತ್ತ ನಮ್ಮ ರಾಮಾಂಧ್ರನೇ. ಯಾಕಂದರೆ ನಾವು ಯಾವುದೇ ಟೂರ್ನಮೆಂಟ್ ಮಾಡಿದ್ರೂ ಇಲ್ಲಿ ಸೇರೋ ಕ್ರೌಡ್ ಇಡೀ ಬೆಂಗಳೂರಲ್ಲೇ ಎಲ್ಲೂ ಸೇರಲ್ಲ. ಯಾಕಂದರೆ ಅಷ್ಟು ಜನ ಬಂದು ನೋಡ್ತಾರೆ. ಆ ಪಿಚ್ನ ಮಾಡಿಸ್ಬೇಕಂದ್ರೆ 40,000 ಬೇಕು. ಸಿಂಪಲಾಗಿ ಬಂದು ಆ ಪಿಚ್ನ ಎಲ್ಲ ಕಡೆ ಮಳೆ ಹೊಡೆದು ಈ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋಕ್ಕೆ ಬಂದು ಎಲ್ಲರೂ ಕಾಲು ಚುಚ್ಕೊಳುತ್ತೆ. ನಾವು ಎಷ್ಟು ವೀಡಿಯೋ ಮಾಡಾಕಿದ್ರೆ ಎಷ್ಟು ಹೇಳಿದ್ರೆ ಯಾರು ತಲೆನೇ ಕೆಡಿಸ್ಕೊಳಲ್ಲ. ಗ್ರೌಂಡ್ನ ರೆಡಿ ಮಾಡಿಸ್ಕೊಡ್ರಿ ಅಂದರೆ ಸುಮ್ಮನೆ ತಂದು ಒಂದು 10 ಟಿಪ್ಪರ್ ಹಾಕಿದ್ರು ಸುಮ್ಮನೆ ನೋಡಿ. ಎಲ್ಲರೂ ಲೆವೆಲ್ ಇದೆ ನೋಡಿ, ನೀವೇ ಒಂದು ಸೈಡ್ ನೋಡಿ. ಎಲ್ಲ ಇದು ವ್ಯವಸಾಯ ಮಾಡ್ಬೋದು, ಇಲ್ಲಿ ಬೆಳೆ ಬೆಳಿಬೋದು. ಆ ಥರ ಇದೆ ಇವತ್ತಿನ ದಿನ. ಒಂಚೂರು ಸಮ ಇಲ್ಲ. ಎಲ್ಲಿ ಬಂದು ಕ್ರಿಕೆಟ್ ಆಡ್ತಾರೆ ಸರ್? ಪರ್ಮಿಷನ್ ಕೊಡಬಾರ್ದು ಅಂತ ಒತ್ತಾಯ ಮಾಡ್ತಿದ್ದಾರೆ. ಸರ್ ನಾವು ಆಲ್ರೆಡಿ ತುಂಬ ಸಲ ಗಲಾಟೆ ಮಾಡಿ ಕೊಡಬೇಡ್ರಿ. ನಿವಾಸಿಗಳು ಮತ್ತು ಕ್ರೀಡಾಪಟುಗಳು ಹೇಳ್ತಿದ್ರೆ ಮಣ್ಣನ್ನು ತಂದು ಸುರಿತಾರೆ, ಲೇವಾಲ್ ಇರಲ್ಲ, ನಾವು ಆಟ ಆಡೋಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಹೀಗಾಗಿ ಇಂದು ಬೆಳಗ್ಗೆ ನಾವು ಗೇಟ್ ಬಂದ್ ಮಾಡಿ ಹೋರಾಟಕ್ಕೆ ಮುಂದಾಗ್ತಿದ್ದೇವೆ. ಒಂದು ಕಡೆ GBA ಆಯಿತು, ಇಲ್ಲಿನ ಸ್ಥಳೀಯ ಶಾಸಕರಾಯಿತು, ಯಾವುದೇ ರೀತಿಯ ಪರ್ಮಿಷನ್ ಕೊಡಬಾರ್ದು. ಒಂದು ವೇಳೆ ಕೊಟ್ಟದಲ್ಲಿ ಮತ್ತೊಂದು ಕಡೆ ಎಲ್ಲ ಗೇಟ್ಗಳನ್ನು ಬೀಗ ಹಾಕ್ತಿವೆ, ಎಲ್ಲ ಗ್ರೌಂಡನ್ನು ಬಂದ್ ಮಾಡ್ತೀವಿ ಅಂತ ಇಲ್ಲಿನ ನಿವಾಸಿಗಳು ಒಂದು ಕಡೆ ಪತ್ರ ಬರೆದು ಒಂದು ಕಡೆ ಆ GBAಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಮ ಮಂದಿರ ಗ್ರೌಂಡ್ನಲ್ಲಿ ಸ್ಥಳೀಯರಿಗೆ ಅವಕಾಶ ಇಲ್ಲ. ತಿಂಗಳಲ್ಲಿ 20 ದಿನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈಗಾಗಲೇ ಈ ರಾಮ ಮಂದಿರ ಗ್ರೌಂಡನ್ನು ಬಿಟ್ಟುಕೊಡಲಾಗ್ತಾ ಇದೆ. ನಮ್ಮ ಗ್ರೌಂಡನ್ನು, ನಮ್ಮ ಮೈದಾನವನ್ನು ನಮಗೆ ಬಿಟ್ಟುಕೊಡಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಸಮರ್ಪಕವಾಗಿ ನಿರ್ವಹಣೆ ಇಲ್ಲ. ಈ ಮೈದಾನದಲ್ಲಿ ಕಸದ ರಾಶಿ ಬಿದ್ದಿದೆ. ಕಸ ಮೊಳೆಗಳಿಂದ ಕೂಡಿರುವಂತಹ ಮೈದಾನ ಆಗೋಗಿದೆ ಈ ರಾಮ ಮಂದಿರ ಗ್ರೌಂಡ್. ಇವತ್ತು ಗೇಟ್ ಬಂದ್ ಮಾಡಿ